ನಮ್ಮಲ್ಲಿ ಯಾರೇ ಹೊಸ ಸರ್ಕಾರ ಬಂದಾಗ ಇನ್ನು ಲೇಬರ್ ಡಿಪಾರ್ಟ್ಮೆಂಟ್ ಮಂತ್ರಿ ಅಂದರೆ ಅದು ಕೆಳಗೆ ಬಿದ್ದೋಗ್ತಾರೆ. ಸರ್ ಯಾವುದೋ ಕೆಲಸ ಡಿಪಾರ್ಟ್ಮೆಂಟ್ our minister has taken his department seriously, very seriously. ಕಾರ್ಮಿಕ ಮಂತ್ರಿಗಳು ಬಂದಿರ್ತಕ್ಕಂಥ ಈ ವಿಶೇಷವಾದಂಥ ಕಾನೂನು ನಮ್ಮೆಲ್ಲ ನಿರುದ್ಯೋಗಿಗಳಿಗೆ ಅನುಕೂಲವಾದಂಥ ವರ್ಕರ್ಸ್ಗೆ ಸಹಾಯವಾಗುವಂಥ ಬಿಲ್ಲನ್ನು ಮಾನ್ಯ ಸಚಿವರು ತಂದಿದ್ದಾರೆ. ಅದಕ್ಕೆ ನಾನು ಸ್ವಾಗತವನ್ನು ಬಯಸ್ತೇನೆ. ನೀವು ಒಳ್ಳೆಯ ಆಲೋಚನೆ ಇಟ್ಕೊಂಡು ತಂದಿದ್ದೀರಿ. ಆಲೋಚನೆ ಜೊತೆಗೆ ರಾಜಕಾರಣನೂ ಸೇರಿಸಿದ್ದೀರಿ. ಏನೇ ಆಗಲಿ ಆ ಜನರಿಗೆ, ಅಸಂಘಟಿತರಿಗೆ ಅವರಿಗೆ ಸಹಾಯ ಆಗಬೇಕು. ಉತ್ತಮವಾದಂಥ ಬಿಲ್ಲನ್ನು ಮಾನ್ಯ ಕಾರ್ಮಿಕ ಸಚಿವರು ತಂದಿದ್ದಾರೆ. ಕಾನ್ಸೆಪ್ಟ್ ಅಂತೂ ತುಂಬ ಚೆನ್ನಾಗಿದೆ, ನಾನು ಸ್ವಾಗತ ಮಾಡ್ತೇನೆ. ಗೀಗ್ ಕಾರ್ಮಿಕರಿಗೂ ನೆಗ್ಲೆಕ್ಟೆಡ್ ಇದು ಗ್ರೂಪ್ ಒಳ್ಳೆಯ ಒಂದು ವಿಧೇಯಕವನ್ನು ಅವರು ತಂದಿದ್ದಾರೆ. ಇದನ್ನು ಸ್ವಾಗತ ಮಾಡ್ತೇನೆ. ಮಾನ್ಯ ಕಾರ್ಮಿಕ ಸಚಿವರು ವಿಧಾನಸಭೆಯಿಂದ ಸನ್ಮಾನ್ಯ ಸಭಾಧ್ಯಕ್ಷರೇ, ಕರ್ನಾಟಕ ವೇದಿಕೆ ಆಧಾರಿತ ಗಿಗ್ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ವಿಧೇಯಕ 2025ನೇ ಸಾಲಿನ ಪೆರಲಚನೆಗೆ ತೆಗೆದುಕೊಳ್ಳಬೇಕಂತ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಕರ್ನಾಟಕ ವೇದಿಕೆ ಆಧಾರಿತ ಗಿಗ್ ಕಾರ್ಮಿಕರ ವಿಧೇಯಕ 2020 ಪ್ರಲ್ಲಾದಿಸಬೇಕೆಂದು ಪ್ರಸ್ತಾವನೆ ಮಂಡಿಸಲಾಯಿತು. ಸಚಿವರು ಏನಾರು ಹೇಳ್ತೀನಿ ಹೇಳಿ, ಎಕ್ಸ್ಪ್ಲೇನ್ ಮಾಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಭಾರತ ದೇಶದಲ್ಲಿ ರಾಜಸ್ಥಾನ್ನಲ್ಲಿ ಇದು ಪ್ರಪ್ರಥಮ ಬಾರಿಗೆ ರಾಹುಲ್ ಗಾಂಧಿಯವರು ಇನಿಷಿಯೇಟಿವ್ ತಗೊಂಡಿದ್ದು ಭಾರತ್ ಜೋಡದಲ್ಲಿ. ಆ ಸಂದರ್ಭದಲ್ಲಿ ರಾಜಸ್ಥಾನ್ನಲ್ಲಿ ಈ ಬಿಲ್ಲನ್ನು ಪ್ರಾರಂಭ ಆಯಿತು. ರಾಹುಲ್ ಗಾಂಧಿಯವರು ಪಾದಯಾತ್ರೆ ಮಾಡೋಕ್ಕೆ ಇದೊಂದು ಚರ್ಚೆ ಆಗಿತ್ತು. ನನ್ನ ದೃಷ್ಟಿಯಿಂದ ನಾನು ಇವತ್ತು ಲೇಬರ್ ಮಿನಿಸ್ಟರ್ ಆಗಿ ಅವ್ರ ವಿಷನನ್ನು ಅವರು ಹಾಕಿರ್ತಕ್ಕಂಥ ವಿಷನ ನಾನು ಈ ಸದನದ ಮುಖಾಂತರ ಈ ಬಿಲ್ಲನ್ನು ತರ್ತಾ ಇದ್ದೀನಿ. ನನ್ನ ಅದೃಷ್ಟ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕಂತಂದರೆ ಇವತ್ತು ನಾವು ಸಮರ್ಪಕವಾಗಿ ಗಿಗ್ ಎಕನಾಮಿಗೆ ಸಹಾಯ ಮಾಡಬೇಕು, ಅವ್ರಿಗೆ ಅನುಕೂಲ ಆಗಬೇಕಂತ ಹೇಳಿ ನಮ್ಮ ಕರ್ನಾಟಕ ಸರ್ಕಾರ 2023-24ನೇ ಬಜೆಟ್ನಲ್ಲಿ ಮೊದಲನೇ ಬಾರಿಗೆ ಇಡೀ ಆಲ್ ಓವರ್ ಇಂಡಿಯಾ ಕರ್ನಾಟಕ ಇಸ್ ದ ಫಸ್ಟ್ ಸ್ಟೇಟ್ ಟು ಇಂಟ್ರೊಡ್ಯೂಸ್ ಇನ್ಶೂರೆನ್ಸ್ ಸ್ಕೀಮ್ ತಂದ್ವಿ. 2 ಲಕ್ಷವರೆಗೆ ಇನ್ಶೂರೆನ್ಸ್ ಸ್ಕೀಮ್ ತಂದ್ವಿ. ಆಕ್ಸಿಡೆಂಟ್ ಬೆನಿಫಿಟ್ ಸ್ಕೀಮ್ ಸುಮಾರು 2 ಲಕ್ಷವರೆಗೆ ತಂದ್ವಿ. ಒಟ್ಟಾರೆ 4 ಲಕ್ಷವರೆಗೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಪ್ರಪ್ರಥಮ ಬಾರಿಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಯವರು, ನಮ್ಮ ಸರ್ಕಾರ ನಾವು ಜಾರಿಗೆ ತಂದ್ವಿ. ಇವತ್ತು ಇಲ್ಲಿವರೆಗೆ 10,560 ಗಿಗ್ ವರ್ಕರ್ಸ್ ನಮ್ಮಲ್ಲಿ ರಿಜಿಸ್ಟರ್ಡ್ ಆಗಿದ್ದಾರೆ ಸಭಾಪತಿಗಳೇ. ನಾವು ಅದ್ರ ಜೊತೆಗೆ ಗಿಗ್ ಆರ್ಡಿನೆನ್ಸ್ ಕೂಡ ಪಾಸ್ ಮಾಡಿದ್ವಿ. ನಾವು ಈ ಬಿಫೋರ್ ಪಾಸಿಂಗ್ ದಿಸ್ ಆರ್ಡಿನೆನ್ಸ್ ವಿಶ್ವನಾಥ್ ಸಾಹೇಬ್ರೆ, ನಾವು ವಿಶೇಷವಾಗಿ ಏನು ಇಂಟ್ರೆಸ್ಟೆಡ್ ಪಾರ್ಟಿ ಇದ್ದಾರೆ, ವಿ ಹ್ಯಾಡ್ 32 ಮೀಟಿಂಗ್ಸ್ ವಿತ್ ದೆಮ್ ಬಿಕಾಸ್ ದಿಸ್ ವಾಸ್ ನ್ಯೂ ಆಫ್ ಅ ಬಿಲ್ ವಿಚ್ ನನಗೂ ಜಾಸ್ತಿ ಅವೇರ್ನೆಸ್ ಇರಲಿಲ್ಲ. ಇಂಟ್ರೆಸ್ಟೆಡ್ ಪಾರ್ಟಿ ಯಾರಿದ್ದಾರೆ ಆನ್ಲೈನ್ ಇರ್ತಕ್ಕಂಥ ಈ ಪ್ಲಾಟ್ಫಾರ್ಮ್ನಲ್ಲಿ ಇರ್ತಕ್ಕಂಥವ್ರು ಈ ಅಗ್ರಿಗೇಟರ್ಸ್ನ ಕರೆಸ್ಬಿಟ್ಟು ವಿ ಹ್ಯಾಡ್ 32 ಡೆಲಿಗೇಷನ್ ವಿತ್ ದೆಮ್ ಅಲಾಂಗ್ ವಿತ್ ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ಸ್ನವ್ರನ್ನ ಕರೆಸ್ಬಿಟ್ಟು ಅವ್ರ ಜೊತೆಗೆ ಮಾತುಕತೆ ಮಾಡಿ 32 ಸಂದರ್ಭದಲ್ಲಿ ನಾವು ಮೀಟಿಂಗ್ಗಳನ್ನ ಮಾಡಿ ಅವ್ರ ಜೊತೆಗೆ ಸೇರಿ ಅವ್ರ ಒಪ್ಪಂದ ಮೇರೆಗೆ ತಂದಿರತಕ್ಕಂಥ ಬಿಲ್ಲು ಸ್ವಲ್ಪ ಮಟ್ಟಿಗೆ ಭಾಳ ವ್ಯತ್ಯಾಸಗಳು ಆದವು. ಅದರ ಜೊತೆಗೆ ನಮ್ಮ ಇಂಟರ್ ಡಿಪಾರ್ಟ್ಮೆಂಟ್ ITBT ಡಿಪಾರ್ಟ್ಮೆಂಟ್ ಆ್ಯಂಡ್ ಆಸ್ ವೆಲ್ ಆಸ್ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್, ನಾನು ಎರಡೂ ಸಚಿವರುಗಳಿಗೆ ಇವತ್ತು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಬಿಲ್ಲಲ್ಲಿ ನಾವೇನು ತಂದೀವಿ ಅಂದರೆ ಪೇಮೆಂಟ್ ಆಫ್ ವೆಲ್ಫೇರ್ ಫ್ರೀ ವೆರಿಫಿಕೇಷನ್ ಸಿಸ್ಟಮ್ ತರ್ತಾ ಇದ್ದೀವಿ. ಇದರಲ್ಲಿ ಏನು ಅವರು ಡೇ ಟು ಡೇ ದುಡ್ಡು ಕೊಡ್ತಾ ಇದ್ದಾರೆ, ಯಾರು ಗಿಗ್ ಎಕಾನಮಿ ವರ್ಕರ್ಸ್ಗೆ ದುಡ್ಡು ಕೊಡ್ತಾ ಇದ್ದಾರೆ, ಆ ವೆರಿಫಿಕೇಷನ್ ಸಿಸ್ಟಮ್ನ ನೇರವಾಗಿ ನಮ್ಮ ಬೋರ್ಡ್ ಬರಲಿಕ್ಕೆ ಇದೊಂದು ಪ್ರಯತ್ನ ಮಾಡ್ತೀವಿ. ಇದ್ರ ಮುಖಾಂತರ ಏನೇ ಡಿಫರೆನ್ಸಸ್ಗಳು ಬಂದರೆ ಇದು ಏನೇ ಡಿಫರೆನ್ಸ್ಗಳನ್ನ ಬಂದರೆ ನಮ್ಮ ಬೋರ್ಡ್ ಮುಖಾಂತರ ಅವರಿಗೆ ಬಗೆಹರಿಸಲಿಕ್ಕೆ ಒಂದು ಅವಕಾಶ ಆಗುತ್ತೆ. ನಮ್ಮ HK ಪಾಟೀಲ್ ಸಾಹೇಬರು ಕೂಡ ವೆಟೆಡ್ ದಿಸ್ ವೆರಿ ವಿಲ್, ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಹಿಮ್ ಆಲ್ಸೋ. ಇಫ್ ದೇರ್ ಎನಿ ಕ್ಲಾರಿಫಿಕೇಶನ್ ಐ ಆಮ್ ರೆಡಿ. ಅತ್ಯಂತ ಪ್ರಮುಖವಾದಂಥ ಮತ್ತು ಕಾರ್ಮಿಕರಿಗೆ ಸಹಾಯವಾಗುವಂಥ ಗಿಗ್ ವರ್ಕರ್ಸ್ಗೆ ಸಹಾಯವಾಗುವಂಥ ಬಿಲ್ಲನ್ನು ಮಾನ್ಯ ಸಚಿವರು ತಂದಿದ್ದಾರೆ. ಅದಕ್ಕೆ ನಾನು ಸ್ವಾಗತವನ್ನು ಬಯಸ್ತೇನೆ. ನಾನು ಈ ಬಿಲ್ಲನ್ನು ಸ್ವಾಗತ ಮಾಡುವ ಮುನ್ನ ಮಂತ್ರಿಗಳಿಗೆ ಒಂದು ಅಭಿನಂದನೆ ಹೇಳ್ತೇನೆ. ಕಾರಣ ಏನು ಅಂತಂದರೆ, ನಮ್ಮಲ್ಲಿ ಯಾರೇ ಹೊಸ ಸರ್ಕಾರ ಬಂದಾಗ ಈ ಪೋರ್ಟ್ಫೋಲಿಯೋಸ್ ಅಲಾಟ್ಮೆಂಟ್ ಆದಾಗ ಇನ್ನು ಲೇಬರ್ ಡಿಪಾರ್ಟ್ಮೆಂಟ್ ಮಂತ್ರಿ ಅಂದರೆ ಒಂದು ಕೆಳಗೆ ಬಿದ್ದೋಯ್ತಾನೆ ಅಂತ. ಏನು ಸರ್ ಯಾವುದೋ ಕೆಲಸಕ್ಕೆ ಡಿಪಾರ್ಟ್ಮೆಂಟ್ ಕೊಟ್ಟಿಲ್ಲ, ನನಗೆ ಫೈನಾನ್ಸ್ ಬೇಕಾಗಿತ್ತು, PWD ಬೇಕು. ಬಟ್ our minister has taken his department seriously, very seriously. ಬಟ್ ಇವತ್ತು ಭಾಳ ಜನ ನಗರ ಪ್ರದೇಶದಲ್ಲಿರ್ತಕ್ಕಂಥ ನಿರುದ್ಯೋಗಿ ಯುವಕರುಗಳಿಗೆ ಇದೊಂದು ಗೌರವಯುತವಾದಂಥ ಉದ್ಯೋಗ ಕೊಟ್ಟು ಅವ್ರ ಕುಟುಂಬವನ್ನು ಕಾಪಾಡ್ತಕ್ಕಂಥ ಭಾಳ ನಾವೆಲ್ಲ ಮೆಚ್ಚುವಂಥ ಕಾರ್ಮಿಕ ಮಂತ್ರಿಗಳು ತಂದಿರ್ತಕ್ಕಂಥ ಈ ವಿಶೇಷವಾದಂಥ ಕಾನೂನು ನಮ್ಮೆಲ್ಲ ನಿರುದ್ಯೋಗಿಗಳಿಗೆ ಅನುಕೂಲವಾದಂಥ ಕಾನೂನು. ಅತ್ಯಂತ ವಿಶ್ವಾಸದಿಂದ ಇದನ್ನು ಅಭಿನಂದನಾಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ. ನೀವು ಒಳ್ಳೆಯ ಆಲೋಚನೆ ಇಟ್ಕೊಂಡು ತಂದಿದ್ದೀರಿ.
ಆಲೋಚನೆ ಜೊತೆಗೆ ರಾಜಕಾರಣನೂ ಸೇರಿಸಿದ್ದೀರಿ. ಏನೇ ಆಗಲಿ ಆ ಜನರಿಗೆ, ಅಸಂಘಟಿತರಿಗೆ ಅವರಿಗೆ ಸಹಾಯ ಆಗಬೇಕು. ಉತ್ತಮವಾದಂಥ ಬಿಲ್ಲನ್ನು ಮಾನ್ಯ ಕಾರ್ಮಿಕ ಸಚಿವರು ತಂದಿದ್ದಾರೆ. ಕಾನ್ಸೆಪ್ಟ್ ಅಂತೂ ತುಂಬ ಚೆನ್ನಾಗಿದೆ, ನಾನು ಸ್ವಾಗತ ಮಾಡ್ತೇನೆ. ಗಿಗ್ ಕಾರ್ಮಿಕರು ನೆಗ್ಲೆಕ್ಟೆಡ್ ಇದು ಗ್ರೂಪ್, ಅವರ ಹಿತರಕ್ಷಣೆಗಾಗಿ ಇವತ್ತು ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಜೊತೆಗೆ ನಮ್ಮ ಧಾರವಾಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಒಳ್ಳೆಯ ಒಂದು ವಿಧೇಯಕವನ್ನು ಅವರು ತಂದಿದ್ದಾರೆ. ಇದನ್ನು ಸ್ವಾಗತ ಮಾಡ್ತೇನೆ. ಮೊದಲು ಐವನ್ ಡಿಸೋಜಾ ಅವರು ಲಾಸ್ ಆಫ್ ಗೂಡ್ಸ್ ಬಗ್ಗೆ ಮಾತನಾಡಿದ್ದಾರೆ. ಇದು ಯೂಶಲಿ ಏನಾಗುತ್ತೆ ಅಂತಂದರೆ ಜನರಲಿ ಪ್ರಾಕ್ಟೀಸ್ ಬಗ್ಗೆ ಹೇಳ್ಬೇಕು. ಪ್ರಾಕ್ಟೀಸ್ ಏನಾಗುತ್ತೆ ಅಂದರೆ ಡಿಪೆಂಡ್ಸ್ ಆನ್ ದ ಗೂಡ್ಸ್. ಯೂಶಲಿ ಏನಾಗುತ್ತೆ, ಕೆಲವು ಟೈಮ್ ಥೆಫ್ಟ್ ಆಗುತ್ತೆ ಗೂಡ್ಸ್ನ. ಯಾರು ಈ ಸ್ವಿಗ್ಗಿ ಝೊಮ್ಯಾಟೊ ಜೊತೆಗೆ ಬಿಟ್ಟು ಬ್ಲಿಂಕಿಟ್ಟು ಕೆಲವು ಪಾರ್ಸಲ್ಗಳನ್ನ ಡೆಲಿವರಿ ಮಾಡ್ತಾ ಇರ್ತಾರೆ, ಅದೇನ ಭಾಳ ವ್ಯಾಲ್ಯೂಬಲ್ ಗೂಡ್ಸ್ ಇದ್ದರೆ ಡೆಫಿನೆಟ್ಲಿ ದೇ ವಿಲ್ ಗೋ ಆ್ಯಂಡ್ ಕಂಪ್ಲೇಂಟ್ ದಿ ಪೊಲೀಸ್. ಬಟ್ ಆಸ್ ಫಾರ್ ಆಸ್ ದ ಫುಡ್ ಡೆಲಿವರಿ ಆಗಿರಲಿ, ಸ್ಮಾಲ್ ಏನನ್ನ ಈ ಥರದ್ದು ಚಾರ್ಜಸ್ಗಳು ಬಂದರೆ ದಿ ಯೂಶಲಿ ಸೆಟ್ಲ್ ಇಟ್ ಔಟ್. ಅದ್ರಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಅಂತ ಜಾಸ್ತಿ ಆಗಿರಲಿ, ಆ ಥರದ ಕಂಪ್ಲೇಂಟ್ಸ್ ನಮಗಿನ್ನ ಜಾಸ್ತಿ ಬಂದಿಲ್ಲ. ಇದೇನಾಗಿದೆ ರವಿ ಅವರು, ಇದು ಮೊದಲನೇ ಬಾರಿಗೆ ಈ ಬೋರ್ಡ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ದಿಸ್ ಇಸ್ ಸಮಥಿಂಗ್ ಯುನೀಕ್ ಇನ್ ಇಂಡಿಯಾ ವಿಚ್ ವಿ ಆರ್ ಟ್ರೈಂಗ್. ದೇರ್ ಇಸ್ ನೋ ಫುಲ್ ಪ್ರೂಫ್ ಮೆಥಡ್, ಬಟ್ ವಾಟ್ ವಿ ಆರ್ ಮೇಕಿಂಗ್ ಇಸ್ ಅನ್ ಸಿನ್ಸಿಯರ್ ಎಫರ್ಟ್ಸ್. ಈ ಬೋರ್ಡ್ನ ಮಾಡ್ತಕ್ಕಂಥ ಉದ್ದೇಶ, ಈ ಗಿಗ್ ವರ್ಕರ್ಸ್ ಏನು ಭಾಳ ತೊಂದರೆಲಿದ್ದಾರೆ, ಅವರೇನು ಈ 16 ತಾಸು 14 ತಾಸು 12 ತಾಸು ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಕ್ಷೇಮಾಭಿವೃದ್ಧಿ ಆಗಬೇಕು, ಅವರಿಗೆ ಒಂದು ಸಿಸ್ಟಮ್ನಲ್ಲಿ ಬರಬೇಕು. ಯಾಕಂದರೆ ಭಾಳಷ್ಟು ಜನರು ಮೊದಲಿಗೆ ಏನು ಪ್ರಾಫಿಟ್ ಮಾಡ್ತಾಯಿದ್ರು, ಆ ಪ್ರಾಫಿಟ್ ಇಲ್ಲ, ಬಿಕಾಸ್ ಆಫ್ ಟ್ರಾಫಿಕ್ ಜಾಸ್ತಿ ಆಗಿದೆ. ಆಮೇಲೆ ನಾನು ಇವತ್ತು ಅಗ್ರಿಗೇಟರ್ಸ್ ಬಗ್ಗೆ, ಪ್ಲ್ಯಾಟ್ಫಾರ್ಮ್ ಬಗ್ಗೆ ಇಲ್ಲಿ ಮಾತನಾಡೋದು ಸರಿಯಲ್ಲ, ಬಿಕಾಸ್ ನಾವೆಲ್ಲ ಒಳ ಒಪ್ಪಂದವಾಗಿ ಮಾಡಿರ್ತಕ್ಕಂಥ ಇದು ಒಂದು ಬಿಲ್ ಇದೆ. ಬಟ್ ನಿಮ್ಮೆಲ್ಲ ಏನೇನು ಪ್ರಶ್ನೆಗಳಿದೆ ಅದಕ್ಕೆ ನಾನೀಗ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಒಂದು, ನೀವು ಲಾಸ್ ಆಫ್ ಗೂಡ್ಸ್ ಬಗ್ಗೆ ಕೇಳಿದಿರಿ. ಸೊ ಆಬ್ಸಲ್ಯೂಟ್ಲಿ ಅದಕ್ಕೆ ಬೋರ್ಡಿಗಾಗಿರಲಿ ಅಂಥದ್ರಿಂದ ಏನು ಸಮಸ್ಯೆಗಳು ಬಂದಿಲ್ಲ. ಬಟ್ ಒನ್ಸ್ ವಿ ಫ್ರೇಮ್ ಅ ಬೋರ್ಡ್ ವಿಲ್ ಕಮ್ ಟು ನೋ ವೆದರ್ ರಿಯಲಿ ಸಚ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಆನ್ ಲಾರ್ಜ್ ಸ್ಕೇಲ್. ಸ್ಮಾಲ್ ಸ್ಕೇಲ್ನಲ್ಲಿದ್ದರೆ ಅಗ್ರಿಗೇಟರ್ ಅವರಿಗೆ ಈಗ ವ್ಯವಸ್ಥೆಯಲ್ಲಿ ಅವರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಸೋಷಿಯಲ್ ಸೆಕ್ಯೂರಿಟಿ ಬಗ್ಗೆ ಮಾತನಾಡಿದ್ರೆ ಅದಕ್ಕಾಗಿ ಬೋರ್ಡ್ ಮಾಡಿರೋದು. ಎವ್ರಿಬಡೀಸ್ ಕ್ವಶನ್ ಈಸ್ ಅಬೌಟ್ ಸೋಷಿಯಲ್ ಸೆಕ್ಯೂರಿಟಿ. ದ ಎಂಟೈರ್ ಬೋರ್ಡ್ ವಾಟ್ ವಿ ಆರ್ ಕಾಲಿಂಗ್ ಫಾರ್, ದಿ ವೆಲ್ಫೇರ್ ಫೀ ವಾಟ್ ವಿ ಆರ್ ಕಲೆಕ್ಟಿಂಗ್ ಇಸ್ ಫಾರ್ ಓನ್ಲಿ ಫಾರ್ ಸೋಷಿಯಲ್ ಸೆಕ್ಯೂರಿಟಿ. ಮಾಡಬೇಕು. ಯಾಕೆ ಮಾಡಬೇಕಂತ ನಾನು ಹೇಳ್ತಾ ಇದ್ದೆ, ನವೀನ್ ಅವ್ರು ಹೇಳ್ತಾ ಇದ್ರು, ದಿಸ್ ಪರ್ಸನ್ ಹೂ ಇಸ್ ವರ್ಕಿಂಗ್ ಇನ್ ದಿಸ್ ಇಂಡಸ್ಟ್ರಿ, ಈ ಇಂಡಸ್ಟ್ರಿಯಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಅವ್ನು 10-15 ವರ್ಷ ಆದ ಕೆಲಸ ಆದಮೇಲೆ ಅವನಿಗೆ ಲಿವರು, ಲಂಗ್ಸ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಅದನ್ನೇ ನಾನು ಸ್ಟಾರ್ಟಿಂಗ್ ರಿಮಾರ್ಕ್ನಲ್ಲಿ ಹೇಳ್ತಾ ಇದ್ದೆ. ಈ ವಿಲ್ ಬಿ ಅಮೌಂಟಿಂಗ್ ಟು ಸ್ಮೋಕ್ ಅರೌಂಡ್ 75,000 ಸಿಗರೇಟ್ಸ್. ಅವನು 20 ವರ್ಷ ಏನಾದ್ರು ಕೆಲಸ ಮಾಡಿದಾನೆ ಅಂತಂದ್ರೆ 75,000ಕ್ಕೂ ಹೆಚ್ಚು ಸಿಗರೇಟ್ಸ್ ಎತ್ತಾನೆ, ವೆದರ್ ಇಸ್ ಅ ಸ್ಮೋಕರ್ ಆರ್ ನಾಟ್ಸ್. ಆ ವ್ಯವಸ್ಥೆಯಲ್ಲಿ ಇವತ್ತು ನಾವು ಬಂದಿದ್ದೀವಿ. ಬಟ್ ಅದಕ್ಕಾಗಿ ಇವತ್ತು ಅವರಿಗೆ ವೆಲ್ಫೇರ್ ಬೋರ್ಡ್ ಮಾಡಬೇಕನ್ನೋದಕ್ಕೆ ಉದ್ದೇಶಕ್ಕೆ ಇವತ್ತು ಸರ್ಕಾರ ನಾವು ಇಲ್ಲಿ ಬಿಲ್ ತಂದಿರತಕ್ಕಂಥದ್ದು. ಸೊ ರಿಜಿಸ್ಟ್ರೇಷನ್ ಬಗ್ಗೆ ಭಾಳ ಚೆನ್ನಾಗಿ ಕೇಳ್ತಾ ಇದ್ದಾರೆ. ಆಲ್ರೆಡಿ 4 ಲಕ್ಷ ವರ್ಕರು ಅಥವಾ 3 ಲಕ್ಷ ವರ್ಕರ್ ಏನಿದ್ದಾರೆ, ಆಲ್ರೆಡಿ ದೇ ಆರ್ ರಿಜಿಸ್ಟರ್ಡ್ ಆನ್ ದ ಪ್ಲಾಟ್ಫಾರ್ಮ್. ಸೊ ಇದು ಹೊಸದಾಗಿ ತಂದಿರತಕ್ಕಂಥ ಬಿಲ್ಲು. ಆಮೇಲೆ ನಾನು ಬಿಫೋರ್ ಐ ಕನ್ಕ್ಲೂಡ್ ದಿಸ್, ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಎವ್ರಿಬಡಿ. ವಿಶೇಷವಾಗಿ ನಮ್ಮ ಈ ಬಿಲ್ಲಿಗೆ ಸಹಕಾರ ಮಾಡಿರ್ತಕ್ಕಂಥ 2 ಸಚಿವರುಗಳು, ಒಂದು MB ಪಾಟೀಲ್ರವರು, ಆಮೇಲೆ ಪ್ರಿಯಾಂಕ್ ಖರ್ಗೆ ಅವರು. ಯಾಕಂದರೆ ಇಂಟರ್ ಡಿಪಾರ್ಟ್ಮೆಂಟ್ ಇತ್ತು. ಆಮೇಲೆ ಇದು ರಾಹುಲ್ ಗಾಂಧಿ ಅವರು ಭಾರತ್ ಜೋಡನಲ್ಲಿ ನಡೀತಕ್ಕಂಥ ಈ ಒಂದು ಕನಸು ಇವತ್ತು ನನಸಾಗ್ತಾ ಇದೆ. ಅದ್ರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳಿಗೂ, ಉಪಮುಖ್ಯಮಂತ್ರಿಗಳಿಗೂ, ಆಮೇಲೆ ಎಲ್ಲ ನಮ್ಮ ಕ್ಯಾಬಿನೆಟ್ ಸಚಿವರುಗಳಿಗೂ, ಇಲ್ಲಿ ಸದನದ ಎಲ್ಲ ಸದಸ್ಯರುಗಳಿಗೆ ನಾನು ಮತ್ತೊಮ್ಮೆ ಒಂದು ಪ್ರಾಮಾಣಿಕ ಪ್ರಯತ್ನ, ಈ ಬಿಲ್ ತರಲಿಕ್ಕೆ ಒಂದು ಪ್ರಯತ್ನವನ್ನು ನಮ್ಮ ಸರ್ಕಾರ ನಾವು ಮಾಡಿದ್ದೀವಿ. ಇದಕ್ಕೆ ನಿಮ್ಮದೆಲ್ಲ ಸಹಕಾರ, ಸಲಹೆ ಇರಲಿ. ಈ ಬಿಲ್ಲನ್ನು ಪಾಸ್ ಮಾಡಿಕೊಡ್ಬೇಕಂತ ತಮ್ಮಲ್ಲೆಲ್ಲ ವಿನಮ್ರತೆಯಾಗಿ ಕೈ ಮುಗಿ ಕೇಳ್ತಾರೆ. ನಮಸ್ಕಾರ. ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿರುವ ಕರ್ನಾಟಕ ವೇದಿಕೆ ಆಧಾರಿತ ಗಿಗ್ ಕಾರ್ಮಿಕರ ವಿಧೇಯಕ 2020 ಸೂಚಿಸುತ್ತೇನೆ. ಪ್ರಸ್ತಾವದ ಪರವಾಗಿದೆ ಹೌದೆಂದು ಸೂಚಿಸಬೇಕು, ವಿರೋಧವಾಗಿ ಇಲ್ಲವೆಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎನ್ನುವ ಪ್ರಸ್ತಾವ ಹೌದು ಎನ್ನುವ ಪರವಾಗಿ ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿ ಭಾವಿಸುತ್ತೇನೆ. ಪ್ರಸ್ತಾವ ಎನ್ನುವ ಪರವಾಗಿದೆ. ಪ್ರಸ್ತಾವ ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕಾರವಾಗಿದೆ. ಈಗ ವಿಧೇಯಕವನ್ನು ಕಂಡಾಗಿ ತೆಗೆದುಕೊಳ್ಳಲಾಗುವುದು. 2ರಿಂದ 32ನೇ ಖಂಡಗಳಂತೆ ಅನುಸೂಚಿತ ವಿಧೇಯಕದ ಭಾಗವಾಗಿರಬೇಕು. ಪ್ರಸ್ತಾವದ ಪರವಾಗಿರುವ ಹೌದೆಂದು ಸೂಚಿಸಬೇಕು, ವಿರೋಧವಾಗಿ ಇಲ್ಲವೆಂದು ಸೂಚಿಸಬೇಕು. ಪ್ರಸ್ತಾವ ಹೌದೆನ್ನುವ ಪರವಾಗಿ ಭಾವಿಸುತ್ತೇನೆ. ಪ್ರಸ್ತಾವದೆನ್ನುವ ಪರವಾಗಿದೆ. ಪ್ರಸ್ತಾವದೆನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕಾರಪಟ್ಟಿದೆ. 2ರಿಂದ 32ನೇ ಖಂಡಗಳಂತೆ ಅನುಸೂಚಿಯನ್ನು ವಿಧೇಯಕಕ್ಕೆ ಸೇರಿಸಲಾಗಿದೆ. ಪ್ರಶ್ನೆ ಏನೆಂದರೆ, ಮೊದಲನೇ ಖಂಡ ಪೀಠಿಕೇಸ್ ಮತ್ತು ಶಿಕ್ಷಕರ ವಿಧೇಯಕದ ಭಾಗವಾಗಿರಬೇಕೆಂದು ಸಭೆ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದೆಂದು ಸೂಚಿಸಬೇಕು, ವಿರೋಧವಾಗಿರೋ ಇಲ್ಲವೆಂದು ಸೂಚಿಸಬೇಕು. ಪ್ರಸ್ತಾವದೆನ್ನುವ ಪರವಾಗಿ ಭಾವಿಸುತ್ತೇನೆ. ಪ್ರಸ್ತಾವದೆನ್ನುವ ಪರವಾಗಿದೆ. ಪ್ರಸ್ತಾವದೆನ್ನುವ ಪರವಾಗಿದೆ. ಮೊದಲನೇ ಖಂಡ ಪೀಠಿಕೆ ಮತ್ತು ಶೀರ್ಷಿಕೆ ವಿಧೇಯಕ ಸೇರಿಸಲ್ಪಟ್ಟಿವೆ. ಕಾರ್ಮಿಕ ಸಚಿವರ ಅಂಗೀಕಾರಕ್ಕೆ ಸಭಾಪತಿಗಳೇ ಈ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ವಿನಂತಿ ಮಾಡ್ತಾರೆ. ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ ಕರ್ನಾಟಕ ವೇದಿಕೆ ಆಧಾರಿತ ಗಿಗ್ ಕಾರ್ಮಿಕರ
ವಿಧೇಯಕ 20 ಅಂಗೀಕರಿಸುವುದು. ಪ್ರಸ್ತಾವದ ಪರವಾಗಿ ಹೌದನ್ನು ಸೂಚಿಸಬೇಕು, ವಿರೋಧವಾಗಿ ಇಲ್ಲವನ್ನು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದ್ದು ಭಾವಿಸುತ್ತೇನೆ, ಪ್ರಸ್ತಾವದ ಎನ್ನುವ ಪರವಾಗಿದ್ದು ಭಾವಿಸುತ್ತೇನೆ, ಪ್ರಸ್ತಾವದ ಎನ್ನುವ ಪರವಾಗಿದೆ, ಪ್ರಸ್ತಾವದ ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕಾರವಿದೆ ಹಾಗೂ ವಿಧೇಯಕ ಅನುಮೋದನೆ ದೊರೆತಿದೆ.